ಅವ್ನ ಮೈ ಮೇಲೆ ಬಂದಿರತ್ತೆ ಏನು ತೊಂದರೆ ಇಲ್ವಲ್ಲ ಅವನಿಗೆ. ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಕ್ಯಾಮ್ರಾ ಎಲ್ಲಿದೆಯೋ ಗೊತ್ತಾಗ್ತಾಯಿಲ್ಲ, ಬೇರೆ ಈ ಲೈಟ್ಗಳು ಕಣ್ಣಿಗೆ ಹೊಡಿತಾ ಇರುತ್ತೆ, ಕಾಣಿಸಲ್ಲ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಜೀಶು ಮತ್ತು ಪುನಿ ಮಾಡಿದರು. ಯಾವುದೋ ನಮ್ಮ ಸಾಥಿಗಳು ಬರ್ತಾ ಇದ್ದಾರೆ ಇಬ್ಬರು, ಬರ್ರ ಅವರಿಬ್ಬರು ಮಾಡಿದರು ವಿಡಿಯೋ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ಲೋ ಅಂತ ದೇವರಾಣೆ ನಂಗೆ ಗೊತ್ತಿಲ್ಲ. ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಆ ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ, ಅದಕ್ಕೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಿಮ್ಮ ರಿಯಾಕ್ಷನ್ಸ್ ಏನಿದೆ, ಕಮೆಂಟ್ಸ್ ಏನು ಬಂದಿದೆ ನನಗೆ ಏನೂ ಗೊತ್ತಿಲ್ಲ. ಅದು ಬಂದಮೇಲೆ ನಾನು ಲೈವ್ ಬರಬೇಕು ಅಂತ ಇದ್ದೀನಿ. ಅಂದರೆ ಈ ವಿಡಿಯೋ ಲೈವ್ ಬಂದಾದಮೇಲೆ ಬರಬಹುದು, ಲೈವ್ ಬಂದಿಲ್ಲ ಅಂದರೆ ಬೇಜಾರಾಗ್ಬಿಡಿ, ಮತ್ತೆ ಬರ್ತೀನಿ. ಓಕೆ, ನಾನು ಒಂದು ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಮನೆ ಬಗ್ಗೆ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ ಹೋಗೋಕ್ಕೂ ಮುಂಚೆ. ಈ ಮನೆಯಲ್ಲಿ ತುಂಬು ಕುಟುಂಬ, ಅಂದರೆ ಒಂದು ಅಣ್ಣ ತಮ್ಮ ಇಬ್ಬರು ಇರ್ತಾರೆ. ಅಣ್ಣ ತಮ್ಮ ಮಧ್ಯದಲ್ಲಿ ಈ ಮನೆಗೋಸ್ಕರ ಜಗಳ ಆಗ್ಬಿಟ್ಟು ತಮ್ಮನ ಹೆಂಡತಿ ಮತ್ತು ಅವರ ಗಂಡನ್ನು ಇಬ್ಬರೂ ಸಾಯಿಸಿರ್ತಾರೆ. ಸೊ ಅವ್ರ ಆತ್ಮ ಇನ್ನೂ ಇಲ್ಲೇ ಇದೆ ಅಂತ ಹೇಳ್ತಾರೆ. ನಾವು ಮುಂಚೆ ಕೂಡ ಇಲ್ಲಿ ವಿಡಿಯೋ ಮಾಡಿದ್ದೀವಿ, ಆ ಗ್ಲಿಮ್ಸ್ ಒಂದೆರಡು ಸರಿ ಹಾಕ್ತೀನಿ ಮಿಡ್ಲಲ್ಲಿ, ಅದನ್ನು ನೀವು ನೋಡ್ಕೊಳ್ಳಿ. ಆಮೇಲೆ ಆ ವಿಡಿಯೋದಲ್ಲಿ ಪುನಿ ಹೆದರಿಕೆಯಿಂದ ಓಡೋದಂತ ಮೆತ್ತಗೆ ಮಾತಾಡಿದ್ದಾನೆ. ಅದು ನೀವೇನು ಅಂದ್ಕೊಂಡಿದ್ದೀರಾ, ಓಡು ಅಂತ ಹೇಳಿದ್ದಾನೆ ಅಂತ ನೀವು ಕಮೆಂಟ್ಸ್ ಹಾಕಿದ್ದೀರಾ ಆ ವಿಡಿಯೋದಲ್ಲಿ. ಸೊ ಅದು ಅವ್ನು ಹೇಳಿರೋದು ಹೆದರ್ಕೊಂಡು ಓಡೋದು ಅಂದರೆ ಹೆದರಿಕೆಯಲ್ಲಿ ಓಡೋದ ಅಂತ ಹೇಳಿರೋದು ಆ ಥರ ಕೇಳಿಸಿದೆ. ಅದನ್ನು ತಪ್ಪರ್ಥ ಮಾಡ್ಕೋಬೇಡಿ. ಸೊ ವಿಡಿಯೋ ಒಳಗಡೆ ಹೋಗೋಕ್ಕೂ ಮುಂಚೆ ನನ್ನ ಜೊತೆ ಇವತ್ತು ಏನಿದೆ ನೋಡಿ, ಹೊಸದಾಗಿ ಲೈಟ್ ಇನ್ಸ್ಟಾಲ್ ಆಗಿದೆ. ಸೊ ನನಗೆ ಇದನ್ನು ಗಿಫ್ಟ್ ಮಾಡಿರೋರು ಬಂದ್ಬಿಟ್ಟು ಕೃಷ್ಣ CV ಅಂತ ಹೆಸರು ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಹಾಂ, ಕಾಣಿಸ್ತು. ಓಕೆ, ನೋಡಿ. ಸೊ ನನಗೆ ಇದನ್ನು ಈ ಲೈಟ್ನ ಗಿಫ್ಟ್ ಮಾಡಿರೋದು ಕೃಷ್ಣ CV. ಅವ್ರಿಗೆ ಏನು ಕಷ್ಟ ಇತ್ತೋ ಗೊತ್ತಿಲ್ಲ, ಅಣ್ಣ ಬೇಡ ಅಂದ್ರೂ ಬ್ರೋ ನಾನು ಕೊಡಬೇಕು ನಿಮಗೆ ಲೈಟ್ ಅಂತ ನನ್ನ ಮೈಂಡಲ್ಲಿ ಇತ್ತು, ತೊಗೊಳ್ಳಿ ಬ್ರೋ ಗಿಫ್ಟು ನನ್ನ ಕಡೆಯಿಂದ ಅಂತ ಅಂದರು. ಅವ್ರ ಹೆಸರನ್ನು ಇಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಾಣಿಸಲ್ಲ, ಯಾಕಂದರೆ ಲೈಟು ಹಿಂದೆಯಿಂದ ಹೊಡೆದ್ರೆ ಇದು ಗ್ಲೋ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಸ್ವಲ್ಪ ಕಡಿಮೆ ಇದರಲ್ಲಿ ಹಾಕ್ಸಿದ್ದೀನಿ. ಕೃಷ್ಣ CV ಅಂತ ಇಲ್ಲಿ ಹೆಸರಿದೆ. ಅವರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದನೂ ನಿಮಗೆ ತುಂಬ ಥ್ಯಾಂಕ್ಸ್ ಕೃಷ್ಣಣ್ಣ. ಯಾಕಂದರೆ ಲೈಟು ತುಂಬ ಮುಖ್ಯ. ನಾವು ಒಳಗಡೆ ಹೋಗಬೇಕು ಅಂದರೆ ಲ್ಯಾಗ್ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಅಜಿಶು ಏನಾದರೂ ಹೇಳ್ತೀಯಾ ಲಾಸ್ಟ್ ವಿಡಿಯೋ ಬಗ್ಗೆ? ಕೊಡು. ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಜೀಶು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ವಿಡಿಯೋ ನಾನು ಹೆಂಗೆ ಮಾಡಿದ್ದೀನಿ ಅಂತ ನನಗಂತೂ ಒಂದು ಗೊತ್ತಿಲ್ಲ. ಏನು ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಕಮೆಂಟ್ಸ್ ಮಾತ್ರ ತುಂಬಿಸಿ, ಏನೋ ಮಿಸ್ಟೇಕ್ ಇದ್ದರೆ ಹೇಳಿ, ಅದನ್ನು ಸರಿಪಡಿಸ್ಕೊಳ್ಳೋಣ. ಅದಕ್ಕೂ ಮುಂಚೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಓದು ವಿಡಿಯೋದಲ್ಲಿ ಹೆಂಗೆ ಮಾಡಿದ್ದೀನಿ ಅಂತ ನಿಜ ನನಗಂತೂ ಗೊತ್ತಿಲ್ಲ. ಅಪ್ಲೋಡ್ ನೀವು ನಾನು ಮಾಡಿದ್ಮೇಲೆ ನೀವು ನೋಡ್ಕೊಳ್ಳಿ, ನೋಡ್ಬಿಟ್ಟು ನನ್ನ ಕಮೆಂಟ್ಸ್ ಹಾಕಿ. ಬನ್ನಿ, ವಿಡಿಯೋ ಲ್ಯಾಗ್ ಮಾಡೋದು ಬೇಡ ಜಾಸ್ತಿ ಹೊತ್ತು. ನಿನ್ನ ಲೈಟ್ ಕೆಳಗಡೆ ಹಾಕ್ಬಿಟ್ಟಿದೆ, ಸಾರಿ. ಓಕೆ, ಕಾಣಿಸಿದ್ಯಾ ಗೈಸ್? ಯಾರ್ದಪ್ಪ ಕಾಲ್ ಬರ್ತಾ ಇದೆ. ಆಮೇಲೆ ನನ್ನ ನಂಬರ್ ತುಂಬ ಜನಕ್ಕೆ ಸಿಗ್ತಾ ಇದೆ. ಕಾಲ್ ಮಾಡ್ತಾ ಇರ್ತೀರ ಅವಾಗ. ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ಕಾಲ್ ಮಾಡಿ. ಅಣ್ಣ ಯಾಕೋ ನಮಗೆ ಕಾಯ್ತವನೇ ಇವತ್ತು. ಸೊ ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕು. ನನಗೂ ಫಸ್ಟ್ ಟೈಮು 1-2 ನಿಮಿಷ ಹಿಡಿಯುತ್ತೆ ಅನಿಸುತ್ತೆ ಆನ್ ಮಾಡ್ಕೊಳ್ಳೋದು ಫಸ್ಟ್ ಟೈಮ್ ಏನೇನು ಅಂತ. ವಿಡಿಯೋ ಒಳಗಡೆ ಹೋಗೋಣ. ಆಮೇಲೆ ಸ್ವಲ್ಪ ಜನ ನಮ್ಮ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ. ಇರಲಿ, ಪರವಾಗಿಲ್ಲ. ಪ್ರಜ್ವಲ್ ಬ್ರೋ ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇದ್ದಾರೆ ಗಾಯ್ಸ್, ಸ್ವಲ್ಪ ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು, ಇದು ಲಿಸ್ಟ್ ಇದೆ ನನ್ನ ಹತ್ರ, ಇವಾಗಲೇ ಹೇಳಲ್ಲ, ದೊಡ್ಡ ಲಿಸ್ಟು. ಒಳಗೆ ಹೋಗ್ಬೇಕಾದ್ರೆ ಹೇಳ್ತೀನಿ, ಯಾಕಂದರೆ ಎಲ್ಲಿ ಗ್ಲ್ಯಾಗ್ ಅನಿಸುತ್ತೆ, ನಿಮಗೆ ಬೇಜಾರಾಗ್ತೀರಾ. ಒಳಗೆ ಹೇಳ್ತೀನಿ. ಎಲ್ಲ ಸೆಟಪ್ ಆಯಿತು, ಆಗ್ತಾಯಿದೆ. ಇನ್ನೂ ನನಗೇನು ಅಂತಲೇ ಗೊತ್ತಾಗ್ತಾ ಇಲ್ಲ. ಹುಯ್, ಯಾರದು? ಯಾರು ನೀವು? ಕಾಣಿಸ್ತಾ ಇದೆಯಾ? ಏನು ಗುರು ಇದು? ಇನ್ನೂ ಇವಾಗ ತಾನೇ ಬಂದಿದ್ದೀವಿ. ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ.
ಕಾಣಿಸ್ತಾ? ನಾನು ನೋಡೋಗೋಣ ಅಂದ್ಕೊಂಡೆ. ಯಾಕೋ ಡಿಮ್ಮಾಗಿ ಕಾಣಿಸ್ತೈತಿ ಟಾರ್ಚು. ಅಯ್ಯೋ ಇದು ಆನೆ ಮಾಡಿಲ್ಲ. ಇದೆಲ್ಲ ನೋಡಿ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಎಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಅಕ್ಕ ಅಣ್ಣ ಯಾರಿದ್ದೀರ ನನಗೆ ಗೊತ್ತಿಲ್ಲ, ಒಳಗೆ ಬರೋವರೆಗೂ ಸ್ವಲ್ಪ ಸಮಾಧಾನ ಇರಲಿ, ತಾಳ್ಮೆ. ಅಪ್ಪ ಡೈರೆಕ್ಟ್ ಹೋಗ್ಬಿಡೋಣ ಮೇಲೆ. ಮೈ ಜುಮ್ ಅಂತ ನನ್ಗಂತೂ. ಎಷ್ಟೋ ದಿನ ಆಗಿತ್ತು ಗೈಸ್ ಈ ಥರ ವಿಡಿಯೋ ಸ್ಟಾರ್ಟಿಂಗಲ್ಲೇ ಶ್ಯಾಡೋ ಕಾಣಿಸೋದು ಮಲ್ಲೇಶ್ ಬ್ರೋ ವಿಡಿಯೋದಲ್ಲಿ ನೋಡಿದ್ದೆ. ಎಷ್ಟೋ ದಿನ ಆದಮೇಲೆ ಈ ಥರ ಸ್ಟಾರ್ಟಿಂಗಲ್ಲೇ ಕಾಣಿಸ್ತಾ ಇರೋದು ಶ್ಯಾಡೋ. ಒಂದು ಹುಷಾರು. ಇದು ದೇವ್ರ ಕೋಣೆ ಅನಿಸುತ್ತೆ. ಕಿಚನ್ನ ಓಪನ್ ಮಾಡ. ಓದಿ ಇಲ್ಲೇ ನಿಮಗೆ ನಾವು ನೋಡಿದ್ದು ಫುಲ್ಲು ಲಬ್ಡಬ್ ಇವತ್ತು. ಇಲ್ಲಿ ನೋಡಿ, ನಾವು ನಿಮ್ಮನ್ನು ಬಿಡಲ್ಲ, ಅಂದರೆ ಒಬ್ರಕ್ಕಿನ್ನ ಜಾಸ್ತಿ. I know you are here, come to me. I can see you. Yeah, I can also see you. We too can see you, brother. ದಯಾ. ಓಕೆ, ಲಾಸ್ಟ್ ಟೈಮು
ಲಾಸ್ಟ್ ಟೈಮು ಇದು ದಯಾ ಬಂದಿದ್ದ ನಮ್ಮ ಜೊತೆ, ಅವನ ಹೆಸರು. ಯಾರೋ ಕಲಾಕಾರ ಬಿಡಿಸಿರೋ ಒಂದು ಕಲಾಕಾರ ಗೈಸ್. ವಾ, ಕ್ಯಾಪ್ಚರ್ ಆಯಿತು, ಇಲ್ಲಿ ಕ್ಯಾಪ್ಚರ್ ಆಯಿತು. ಹಾಂ, ಎಲ್ಲಿ ಇಲ್ಲೊಬ್ರು ಆಟ ಆಡಿಸ್ತವ್ರೆ, ಈ ಸೈಡು ಲೆಫ್ಟ್ ಸೈಡಲ್ಲಿ ಇಲ್ಲೊಬ್ರು ಆಟ ಆಡಿಸ್ತವ್ರೆ. ಆಮೇಲೆ ಗೈಸ್ ನಿಮಗೆ ಗ್ಯಾಪ್ನ ಇರ್ಬೋದು, ಇಲ್ಲೊಂದು ಬ್ಲ್ಯಾಕ್ ಮ್ಯಾಜಿಕ್ದು ಇದಾಗಿತ್ತು, ಸುತ್ತಾಕಿದ್ರು, ಅದಿಲ್ಲ ನೋಡಿ. ನಾವು ಬಂದು ಹೋದಾಗ್ಲಿಂದ ಏನು ಆ ಥರ ನಡೆದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇರು ನಾನು ನೋಡ್ತೀನಿ. ಯಾರಿದ್ದೀರಾ ಇಲ್ಲಿ? ಸೊ ಲಾಸ್ಟ್ ಟೈಮು ಏಕೆ ಯಾರಿಲ್ಲ. ಸೊ ಗೈಸ್ ಲಾಸ್ಟ್ ಟೈಮು ಮಣಿನ ಅವರು ಅಟ್ಯಾಕ್ ಮಾಡಿದರು ನೋಡಿ. ನೀವು ಲಾಸ್ಟ್ ಟೈಮು ಮಣಿನ ಅಟ್ಯಾಕ್ ಮಾಡಿದ್ರಿ, ಈ ಸರಿ ನಾನು ಬಂದಿದ್ದೀನಿ, ನನಗೆ ಅಟ್ಯಾಕ್ ಮಾಡೋಕ್ಕಾಗುತ್ತಾ? ನನ್ನ ಮೈ ಒಳಗೆ ಬರೋಕ್ಕಾಗುತ್ತಾ ನಿಮಗೆ? ಹಾಂ, ಬರ್ತಾರೆ, ನನ್ನ ಈ ಥರ ಬರ್ತಾರೆ. ನನ್ನ ಮೈ ಒಳಗೆ ಇವತ್ತು ಈ ಕಡೆ ಬಾ, ಈ ಕಡೆ ಬರ್ತಾ ಇರೋದು ಸೌಂಡು. ಇವನು ಯಾಕೋ ಉಲ್ಟಾ ಪಲ್ಟಾ ಹೋಗ್ತಾ ಇದ್ದಾನೆ ಗೈಸ್. ಇವತ್ತು ನನ್ನ ಮೈ ಒಳಗೆ ನಿಮಗೆ ಬರೋಕ್ಕಾಗುತ್ತೆ ಅಂದರೆ ಏನಾದರೂ ಒಂದು ಸೌಂಡ್ ಮಾಡಿ ಇವಾಗ. ಏನು ಆ್ಯಂಗಲಲ್ಲಿ ನೋಡ್ತಾ ಇದೆಯಾ? ಏನಪ್ಪ, ಏನೋ ಬಂತು ಅದಕ್ಕೆ ನೋಡ್ತಾ ಇದ್ದೀನಿ. ಏನೋ ಹೇಳ್ತಿಯಲ್ಲ, ಎಲ್ಲಿ ಕೆಳಗಡೆ ಹಿಂದೆ ಮಾತಾಡ್ತವ್ರ? ಏನು ಹಿಂದೆ ಮಾತಾಡ್ತವ್ರ? ಕೆಳಗಡೆ ಏನೋ ಹೇಳ್ತಲ್ಲ. ನಮ್ಮ ಹಿಂದೆ ತುಂಬ ಜನ ಮಾತಾಡ್ತಾ ಇದ್ದಾರೆ, ಮಾತಾಡ್ಕೊಳ್ಳಿ. ನಾವು ಅವ್ರಿಗೆ ಕೆಟ್ಟದ್ದು ಬಯಸಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ, ಅಂದ್ಕೊಳ್ಳಿ. ನಾವು ಏನು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತು. ಹಿಂದೆ ಮಾತಾಡೋರಿಗೆ ಮುಂದೆ ಮಾತಾಡೋಕೆ ಧೈರ್ಯ ಇಲ್ಲ ಅಂತೆ, ಅದಕ್ಕೆ. ಒಂಥರ ಶಾಂತಿ, ದೇವರನ್ನ ಹೇಳ್ತಾ ಇದ್ದೀನಿ. ಸೊಂಡೆ ಮತ್ತು ಆದರೆ ಇಲ್ಲೊಂಥರ ಶಾಂತಿ ಸಿಗ್ತಾ ಇದೆ. ಒಳಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ. ಇನ್ನೊಂದು ಗೈಸ್, ಯಾರ್ಯಾರು ನನ್ನ ಮಿಸ್ ಮಾಡ್ಕೊಂಡ್ರಿ ಕಮೆಂಟ್ ಸೆಕ್ಷನಲ್ಲಿ ವಿ ಮಿಸ್ಡ್ ಯು ಶಾರು ಬ್ರೋ ಅಂತ ಹಾಕಿ. ಮಿಸ್ ಮಾಡಿಲ್ಲ ಅಂದರೆ ಮತ್ತೆ ಜೀಶು. ಏನೋ ಹೇಳ್ತಿದ್ದಲ್ಲ, ಹೇಳು. ನನ್ನ ಮಿಸ್ ಮಾಡಿಲ್ಲ ಅಂದರೆ ಮತ್ತೆ ಜೀಶು ಮತ್ತೆ ಪುನಿ ಬರ್ತಾರೆ. ಇರು, ಯಾರೋ ನೆಡ್ತಾಡೋ ಸೌಂಡು.
ಗೈಸ್ ಚಿಪ್ ಹಾಕೋಣ ಕೇಳಿ ಗೈಸ್ ನನಗೆ. ಹೇಯ್ ಹಾಕ್ಕೊಂಡಿದ್ದೀನಿ. ಹೆಂಗೆ ಫ್ರ್ಯಾಂಕ್ ಅದು ಫ್ರ್ಯಾಂಕ್ ಅಲ್ಲ ಚಿನ್ನ, ಪ್ರ್ಯಾಂಕು. ಫ್ರ್ಯಾಂಕ್. ಯಾರೋ ಹೋದ್ರು, ಮತ್ತೆ ಹೋದ್ರು ಯಾರೋ. ನನಗೆ ಯಾವ್ರ ನೀವು ಯಾರೋ ಹೋದ್ರಿ ಇಲ್ಲಿ ಬಾಯ್ಲಿ. ಯಾರೋ ಹೋದ್ರಿ ಇಲ್ಲಿ ಬಾಯ್ಲಿ. ಒಂದು ಕೆಲಸ ಮಾಡೋಣ. ಬಾ ಹೇಳ್ತೀನಿ, ಬಾಯಲ್ಲಿ ಹೇಳ್ತೀನಿ. ಇದು ಬರ್ತೈತೆ. ಇಲ್ಲಿ ಬೇಡ, ಇಲ್ಲಿ ಬಾ ಹಿಂದೆ. ಇಲ್ಲಿ ನಾನು ಅವರಿಗೆ ಕರಿಯೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಕೂತ್ಕೊಂಡು. ಹಾಂ ಓಕೆನಾ? ಹಾಂ, ನೀನು ಎದುರಬಾರ್ದು ಅಷ್ಟೇ. ಇರು. ಯಾಕೆ? ಯಾರೋ ಮಾತಾಡ್ದಂಗೆ ಅನಿಸ್ತಾ ಇದ್ದಾನೆ. ಗೊತ್ತಿಲ್ಲ. ಇವಾಗ ಲ್ಯಾಗ್ ಮಾಡೋದೇ ಬೇಡ. ನಾನು ಸಿಂಪಲಾಗಿ ಹೇಳ್ತೀನಿ, ನಾವು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ. ಏನಕ್ಕೆ? ಏನು ಕೆಲಸ? ಅವ್ರನ್ನ ನನ್ನ ಮೈಯಲ್ಲಿ ಬರಲಿ. ಲಾಸ್ಟ್ ಟೈಮು ಮಣಿ ಮೈಯಲ್ಲಿ ಬಂದಿದ್ರು, ನೀವು ಲಾಸ್ಟ್ ಟೈಮ್ ಮಣಿ ಮೈಯಲ್ಲಿ ಬಂದಿದ್ರಿ. ಈ ಸರಿ ನೀವು ನನ್ನ ಮೈಯಲ್ಲಿ ಬನ್ನಿ. ನಿಮಗೇನು ಬೇಕು ಪ್ರಶ್ನೆ ಜೀಶು ಇವನು ಕೇಳ್ತಾನೆ. ನಿಮ್ಗೆ ಏನು ಅನ್ಸುತ್ತೆ ಅದನ್ನು ನಾವು ಉತ್ತರ ಹೇಳಿ, ನಾವು ನಿಮಗೆ ಸಹಾಯ ಮಾಡ್ತೀವಿ. ನನ್ನ ಹತ್ರ ಡೋಸಿಂಗ್ ರಾಡ್ಸ್ ಇಲ್ಲ. ಡೋಸಿಂಗ್ ರಾಡ್ಸು ನಂದು ಕಳೆದೋಗಿದೆ. ಅದು ಎಲ್ಲಿ ಕಳೆದೋಗಿದೆ, ಯಾವ ಲೊಕೇಶನಲ್ಲಿ ಕಳೆದೋಗಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ನಾನು ಈ ಕ್ಯಾಮ್ರಾನ ಆಫ್ ಮಾಡ್ಕೋತೀನಿ. ಈ ನೈಟ್ ವಿಷನ್ನ ನಾನು ಅಲ್ಲಿ ಪ್ಲೇಸ್ ಮಾಡ್ತೀನಿ. ಸ್ವಲ್ಪ ಈ ಸೈಡಿಗೆ ತಿರುಗಿಸು. ನೀನು ಚೆಕ್ ಮಾಡು, ನಾನು ಇಲ್ಲಿ ಕುತ್ಕೋತೀನಿ. ಇದು ರಿಸ್ಕ್ ಅನಿಸ್ತಲ್ವಾ? ರಿಸ್ಕ್ ಇದ್ರೇನೆ, ರಿಸ್ಕ್ ತಗೊಂಡ್ರೇನೆ. ಇವಾಗ ನಾನು ಇಲ್ಲಿಲ್ಲ. ನಾನು ಇಲ್ಲಿ ಕುತ್ಕೋತೀನಿ. ನಾನು ತಗೋ ಈ ಫೋನ್ ಇಟ್ಕೋ. ನಿನಗೆ ಸಿಂಪಲ್ 3 ಪ್ರಶ್ನೆ. ನೀವು ಇಲ್ಲೇ ಇರಬೇಕಾ? ಓಕೆನಾ? ನೀವು ಇಲ್ಲೇ ಇರಬೇಕಾ, ನಾವಿಲ್ಲೇ ಇರಬೇಕಾ? ನೀವು ಇಲ್ಲೇ ಚೆನ್ನಾಗಿದ್ದೀರಾ, ನೀವು ಇಲ್ಲೇ ಇರಬೇಕಾ? ಅದಾದಮೇಲೆ 2ನೇ ಪ್ರಶ್ನೆ, ನಾವು ಇಲ್ಲಿಂದ ಹೋದ್ಮೇಲೆ ನಮ್ಗೆ ಏನಾದರೂ ತೊಂದರೆ ಆಗುತ್ತಾ? 2ನೇ ಪ್ರಶ್ನೆ. 3ನೇ ಪ್ರಶ್ನೆ ಬಂದ್ಬಿಟ್ಟು, ನನ್ನ ಮೈಯಲ್ಲಿ ಬಂದಮೇಲೆ ಅವ್ರು ಬಂದರೆ ನನ್ನ ಮೈಗೆ ಕೇಳಿಲ್ಲಿ, ಅವ್ರು ಬರಲಿ, ನನ್ನ ಮೈ ಮೇಲೆ ಬಂದರೆ ಅವರು ನನಗೇನು ತೊಂದರೆ ಆಗಲ್ವಾ ಅನ್ನೋದೊಂದು ಪ್ರಶ್ನೆ ಅಷ್ಟೇ. ಓಕೆನಾ? 3 ಪ್ರಶ್ನೆ. ನೋಡಿ ಅಣ್ಣ, ಅಕ್ಕ, ನೀವು ನನ್ನ ಮೈ ಒಳಗೆ ಬರ್ಬೋದು. ಲಾಸ್ಟ್ ಟೈಮ್ ಚಿಕ್ಕ ಹುಡುಗನ ಮೈ ಮೇಲೆ ಬಂದಿದ್ರಿ, ಇವಾಗ ನೀವು ನನ್ನ ಮೈ ಒಳಗೆ ಬನ್ನಿ. ಅದನ್ನು ಚೆಕ್ ಮಾಡ್ಕೊ, ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಅಂತ. ರಿಸ್ಕ್ ತಗೊಳ್ತಾ ಇದ್ದೀವಿ. ಅಲ್ಲೇ ತೊಗೊಂಡೋಗಿ ಅದನ್ನು ಇರೋ, ತಗೊಂಡೋಗು, ಚೆಕ್ ಬೇಡ ಇರೋ. ನೀನು ಹಂಗಲ್ಲ, ನೀನು ಚೆಕ್ ಮಾಡೋದು ಕರೆಕ್ಟಾಗಿ ಕಾಣ್ತಾ ಇದೆಯಾ ಅಂತ. ಓಕೆ, ರಿಸ್ಕ್ ತಗೊಳ್ತಾ ಇದ್ದೀವಿ ನಿಮಗೋಸ್ಕರ. ನಿಮ್ಗೋಸ್ಕರ ನಾನು ಚಪ್ಪಲಿ ಎಲ್ಲ ಬಿಡ್ತಾ ಇದ್ದೀನಿ. ನೀವು ಬರ್ಬೋದು, ನನ್ನ ಹತ್ರ ಬರ್ಬೋದು. ಇನ್ನೊಂದು, ನನಗೆ ನೀನು ಎಬ್ರಿಸ್ಬೇಕಂದ್ರೆ ನೀನು ನನ್ನ ಹೊಡಿಬೇಕು. ನನ್ನ ಎಬ್ರಿಸ್ಬೇಕು ನೀನು ಅಂದರೆ ನನ್ನ ಹೊಡಿಬೇಕು. ಗುದ್ದ ಹೆಂಗಾರ ಹೊಡಿ, ನನ್ನ ಎಬ್ರಿಸು ಅಷ್ಟೇ. ಓಕೆನಾ?
ಏನೋ ಸರಿ ಅನಿಸ್ತಾ ಇಲ್ಲ. ಯಾರು ಬಂದಿರೋದು? ಈ ಮನೆ ನಂದು. ಈ ಮನೆ ನಂದು. ಸರಿ ಆಯ್ತು, ಹೋಯ್ತೀವಿ. ನಾನು 3 ಪ್ರಶ್ನೆ ಕೇಳ್ಬಿಟ್ಟು ಹೋಯ್ತೀವಿ, ಸರಿನಾ? 3 ಪ್ರಶ್ನೆ ಕೇಳ 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 3 ಪ್ರಶ್ನೆ. ನಾವು ಇಲ್ಲಿಂದ ಹೋಗ್ಬೇಕಾ ಹೇಗೆ? ಇಲ್ಲೇ ಇದ್ರೆ ಚೆನ್ನಾಗಿರ್ತೀರಾ? ಆಯ್ತು, ಮನೆನೇ. ಇಲ್ಲಿಂದ ನಾನು ಹೋದ್ರೆ ಚೆನ್ನಾಗಿರ್ತೀರಾ? ಜೈಂಗೆ ಜಂಗೆ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅವನ್ನ. ಜಂಗೆ ಜಂಗೆನೋ. ಓಯ್ ಓಕೆ. ಅವ್ನ ಮೈ ಮೇಲೆ ಬಂದಿರೋದಕ್ಕೆ ಏನು ತೊಂದರೆ ಇಲ್ವಲ್ಲ ಅವನಿಗೆ? ಇಲ್ಲ. ಕರ್ಕೊಂಡೋಗ್ಲಾ ಅವನ್ನ? ಇಲ್ಲ ಇಲ್ಲೇ ಬಿಟ್ಟೋಗ್ಲಾ? ಹೋಗಿ ಕರ್ಕೊಂಡೋಗ್ಲಾ? ಸರಿ. ಓಕೆ ನಿನಗೆ ಕಾಣಿಸಿದ್ರು? ಎಲ್ಲಿ ಕಾಣಿಸಿದ್ರು? ಇಲ್ಲ ಕಾಣಿಸಿಲ್ಲ. ಮತ್ತೆ ಕಾಣಿಸಿದ್ರು ಅಂತೆ. ಕಾಣಿಸಿದ್ರು ಅಂತೆ. ಇಲ್ಲ ನಿನ್ನ ಮೈಯಲ್ಲಿ ಕಾಣಿಸಿದ್ರಲ್ಲ. ಒಂದ್ಸರಿ ಎಕ್ಸ್ಪ್ಲೋರ್ ಮಾಡೋಣ. ನಂಗೆ ಯಾಕೋ ಇಲ್ಲೇ ಇದ್ದಾರೆ ಅನಿಸ್ತಾ ಇದೆ. ಬ್ಯಾಗ್ ಎತ್ಕೋ. ನನಗೆ ಅವ್ರು ಇಲ್ಲೇ ಇದ್ದಾರೆ ಅನಿಸ್ತಾ ಇದೆ. ಸರಿ, ನಾನು ನಿಮ್ಮನ್ನ ಫೀಲ್ ಮಾಡಿದೆ. ಅವರು ಹೋಗಿ ಕರ್ಕೊಂಡು ಹೋಗ್ರಿ ಅಂತವ್ರೆ. ನೀನು ಕೇಳಿದೆ ಇಲ್ಲೇ ಬಿಟ್ಟು ಹೋಗೋದ ಅಂತ ಕೇಳಿದೆ ನಾನು ನಿಮ್ಮನ್ನ ಫೀಲ್ ಮಾಡಿದೆ. ನನ್ನ ಕಣ್ಮುಂದೆ ಬರೋಕ್ಕಾಗುತ್ತಾ ಮತ್ತೊಂದು ಸರಿ? ನನಗೇನೋ ಸರಿ ಅನಿಸ್ಲಿಲ್ಲ. ಆದರೆ ನಿನ್ನ ಮೈಯಲ್ಲಿ ಬಂದಿದ್ರು, ಅದನ್ನ ನೋಡಿದೆ. ಅವ್ರಿಗೇನಾದರೂ ಮುಕ್ತಿ ಬೇಕು ಅಂತ? ಮುಕ್ತಿ ಎಲ್ಲ ಕೇಳಿಲ್ಲ ನಾನು. ಕೇಳಬೇಕಿತ್ತು. ನಾನೇನು ಕೇಳಿದೆ, ಇಲ್ಲಿಂದ ಹೋದ್ರೆ ನೆಮ್ಮದಿಯಾಗಿರ್ತೀರಾ, ಖುಷಿಯಾಗಿರ್ತೀರಾ ಅಂತ ಕೇಳಿದ್ರಿ.
ಅದಕ್ಕೆ ಅವರು ಖುಷಿಯಾಗಿರ್ತೀವಿ ಅಣ್ಣ ಅಕ್ಕ, ಖುಷಿಯಾಗಿರ್ತೀವಿ. ನಾನು ನಿಮಗೆ ಮುಕ್ತಿ ಕೊಡ್ಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾಕಂದರೆ ನಾನು ಫೀಲ್ ಮಾಡಿದೆ, ನನಗದು ಫೀಲ್ ಆಯಿತು. ನಾನು ನಿಮಗೆ ಮುಕ್ತಿ ಕೊಡ್ಸಕ್ಕೆ ಟ್ರೈ ಮಾಡ್ತೀನಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನನಗೆ ಪ್ರಶ್ನೆ ಕೇಳೋಕ್ಕೆ ನನ್ನ ಹತ್ರ ಒಂದು ಎಕ್ವಿಪ್ಮೆಂಟ್ ಇಲ್ಲ, ಪ್ಲೀಸ್ ಬೇಜಾರಾಗಬೇಡಿ. ಇನ್ನೊಂದು ನಾನು ಒಂದು ಪಾರ್ಟ್ನ ಮಿಸ್ ಮಾಡಿದೆ. ಈ ಮನೆ ಒಳಗಡೆ ನಾನು ಒಬ್ಬರನ್ನ ಥ್ಯಾಂಕ್ಸ್ ಹೇಳಬೇಕು ಸ್ವಲ್ಪ ಜನಕ್ಕೆ. ಅದು ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಸೊ ನನಗೆ ಹೆಲ್ಪ್ ಮಾಡಿರೋರು ಫೋನ್ಪೇ ಮುಖಾಂತರ, ನಾನು ಈ ಮನೆಯಲ್ಲೇ ಹೇಳ್ತಾ ಇದ್ದೀನಿ, ಅದು ಏನಾರ ಆಗೋಗ್ಲಿ ನನಗೆ ಈ ಮನೆಯಲ್ಲಿ ಇವ್ರ ಹೆಸರು ನಾನು ತೊಗೊಳ್ಳೇಬೇಕು. ಯಾಕಂದರೆ ನನಗೆ ಕಷ್ಟದ ಕಾಲದಲ್ಲಿ ನನಗೆ ಫೋನ್ಪೇ ಮಾಡಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಾನು ಈ ಹೆಸರುಗಳನ್ನ ತೊಗೋಬೇಕು. ಸೊ ಮೊದಲನೇದಾಗಿ ಮಹಾದೇವ ಸ್ವಾಮಿ ಎಂ, ರವಿ ಇ, ದಯೇಂದ್ರ ಎಂ ಸಿ, ಜ್ಯೋತಿ ಆಮೇಲೆ ವರುಣ್, ಆಮೇಲೆ ಮೋಹನ್ ಕುಮಾರ್, ಪುಂಡಲಿಕಪ್ಪ, ಈಶ್ವರಿ, ಹೇಮಂತ್ ಎನ್, ಹರೀಶ್ ಕುಮಾರ್ ಸನ್ ಆಫ್ ರಾಜಾ ಆರ್, ವರಲಕ್ಷ್ಮಿ, ಅನುಸೂಯ, ಭವಾನಿ ಪಿ ಕೆ, ಮನುಕುಮಾರ್, ಅಲ್ಲಾಬಕ್ಷ್ ಹುಳಿಹಳ್ಳಿ, ಭಾಗ್ಯ ಜ್ಯೋತಿ, ಅನನ್ಯ ಎಸ್ ಪ್ರದೀಪ್ ಕುಮಾರ್, ಪವಿತ್ರ ಜಿ. ತುಂಬ ಜನ ಇನ್ನೂ ಮಾಡ್ತಾ ಇದ್ದೀರಾ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೆಸರುಗಳು ತೊಗೋತೀನಿ. ಸದ್ಯಕ್ಕೆ ನಿಮಗೆ ನಾನು ತುಂಬ ಅಂದರೆ ತುಂಬ ಆಭಾರಿ. ಆಮೇಲೆ ಕೃಷ್ಣ ಸರ್ ಅವ್ರಿಗೆ ನನ್ನ ಕಡೆಯಿಂದ ಒಂದು ನಮಸ್ಕಾರ. ಯಾಕಂದರೆ ನನಗೆ ನೀವು ಒಂದು ಲೈಟ್ ಕೊಡಿಸಿದ್ದೀರಾ. ನನ್ನ ಸಬ್ಸ್ಕ್ರೈಬರ್ಸ್ಗೆ ನೀವು ತುಂಬ ಹೆಲ್ಪ್ಫುಲ್ ಅನಿಸುತ್ತೆ. ಈ ಡೋರ್ನ ಓಪನ್ ಮಾಡಿದ್ದಿ ತಾನೆ? ಬಾ, ಇಲ್ಲಿಂದ ಹೋಗೋಣ ಫಸ್ಟು. ಬಾ ಹೋಗೋಣ. ನನಗೆ ಯಾಕೋ ಈ ಮನೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇಲ್ಲ. ಬಾ, ನೆಕ್ಸ್ಟ್ ಟೈಮ್ ಬರೋಣಪ್ಪ. ಗಾಳಿ ಬೇರೆ ಜೋರಾಯ್ತು. ಬಾ ಗೈಸ್, ಕರ್ಕೊಂಡು ಹೋಯ್ತೀನಿ ರೀ, ಒಂದು ನಿಮಿಷ. ಬಾ 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 ನಡಿ. ನನಗೆ ಇಲ್ಲೇ ಇರೋಣ ಶಾಡೋ. ನನಗೆ ಇಲ್ಲೇ ಇರೋಣ ಅನಿಸ್ತಾ ಇದೆ. ನಡಿ. ಇಲ್ಲ ಗೈಸ್, ನಾನು ಅವರಿಗೆ ತುಂಬ ಅಂದರೆ ತುಂಬ ಹತ್ರದಿಂದ ಫೀಲ್ ಮಾಡಿದೆ. ನನ್ನ ಹೊಟ್ಟೆ ತುಂಬ ಅಂದರೆ ತುಂಬ ಹಸಿತಾ ಇದೆ. ಏನಾದರೂ ಕೊಟ್ಟರೆ ತಿನ್ಬಿಡೋಣ ಅಂತ ಅನಿಸ್ತಾ ಇದೆ. ಯಾಕಂದರೆ ಆ ಮನೆ ಬಿಟ್ಟು ನನಗೆ ಬರೋಕ್ಕೂ ಮನಸ್ಸಿರಲಿಲ್ಲ. ಒಂಥರ ನನ್ನೊಳಗೆ ಏನೋ ಒಂಥರ ಮೈ ಫುಲ್ಲು ಭಾರ ಆಗಿತ್ತು. ನನಗೆ ಫೀಲ್ ಆಗ್ತಾಯಿತ್ತು, ಲೈಕ್ ನನಗೆ ಗೊತ್ತಾಗ್ತಾಯಿತ್ತು, ನಾನು ಮಾತಾಡ್ತಿರೋದು ನನಗೆ ಗೊತ್ತಾಗ್ತಾಯಿತ್ತು. ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದೊಂದು ಸ್ವಲ್ಪ ಕೇಳಿಸ್ತಾಯಿತ್ತು, ಫೀಲ್ ಆಗ್ತಾಯಿತ್ತು. ಇದು ನನ್ನ ಎಕ್ಸ್ಪೀರಿಯೆನ್ಸು. ವಿಡಿಯೋದಲ್ಲಿ ಏನೇನಾಗಿದೆ ದೇವರಣೆ ಗೊತ್ತಿಲ್ಲ. ಈ ಮನೆಗೆ ನಾನು ಪುನಃ ಬರಲೇಬೇಕು. ಮನೆ ಹೊರಗಡೆ ನಿಂತಿದ್ದೀನಿ, ಇನ್ನೊಂದ್ಸರಿ ಓಡೋಗೋಣ, ಅವ್ರು ಒಳಗೆ ಹೋಗಿ ಕೂತ್ಕೊಬಿಡೋಣ ಅಂತ ಫೀಲ್ ಆಗ್ತಾಯಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲಾಸ್ಟಲ್ಲಿ ಫೋನ್ಪೇ ಇದೆ, ಸ್ಕ್ಯಾನ್ ಮಾಡಿ ಪೇ ಮಾಡಿ. ನಾನು ಮತ್ತೆ ಈ ವಿಡಿಯೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದನ್ನು ಕಂಟಿನ್ಯೂ ಮಾಡೋದು ಅದು ಇಷ್ಟು ಸರಿ ಹೋಗಲ್ಲ. ಯಾಕಂದರೆ ಈ ವಿಡಿಯೋದು ಇಲ್ಲಿಗೆ ಮುಗಿಸ್ಬಿಡೋಣ. ಐ ಮೀನ್ ಏನಾಗಿದೆ ಅಂತ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನಿಮಗೆ. ಯಾಕಂದರೆ ನಿಮಗೂ ಟೆನ್ಷನ್ ಇರುತ್ತೆ, ಏನಾಯಿತು ಅಣ್ಣಗೆ ಏನಾಯಿತು. ತುಂಬ ಜನ ಕಮೆಂಟ್ಸ್ ಆಗ್ತಾ ಇರ್ತೀರ, ಶಾರು ಬ್ರೋ ಏನಾಯಿತು ಅಂತ. ಸೊ ಅದಕ್ಕೆ ನಾನು ಈ ಕಷ್ಟಪಟ್ಟು ಸ್ವಲ್ಪ ಕೂತ್ಕೋತೀನಿ, ಸುಸ್ತಾಗ್ತಾಯಿದೆ. ಕಷ್ಟಪಟ್ಟು ಇದನ್ನು ಇಲ್ಲೇ ಹೇಳ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ರಜ್ವಲ್ ಬ್ರೋ, ನನಗೆ ಇಬ್ಬರಿಗೂ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ ಗಾಯ್ಸ್. ತುಂಬ ಅಂದರೆ ತುಂಬ ಸಪೋರ್ಟ್ ಬೇಕಾಗಿದೆ. ಪ್ರಜ್ವಲ್ ಬ್ರೋ, ನೀವು ನಂಬ್ತಿರೋ ಬಿಡ್ತಿರೋ, ಒಂದು ದೊಡ್ಡ ಕಾಲೇಜಲ್ಲಿ ಒಬ್ಬರೇ ಅಲೋನ್, ನಾನು ಯಾವ್ದ್ರ ಮೇಲೆ ಬೇಕಾದ್ರೂ ಆಣೆ ಮಾಡಿ ಹೇಳ್ತೀನಿ, ಒಬ್ಬರೇ ದೊಡ್ಡ ಕಾಲೇಜಲ್ಲಿ ಸೋಲೋ ಹಂಟ್ ಮಾಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಏನಾಗ್ತಾಯಿದೆ ಏನು ಅಂತ ಗೊತ್ತಿಲ್ಲ. ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಅವಾಗ ಫೋನ್ ಚೆಕ್ ಮಾಡ್ತಾಯಿದ್ದೀನಿ ಅವ್ರು ಕಾಲ್ ಬರುತ್ತಾ ಅಂತ. ಅಷ್ಟು ಬಾಂಡಿಂಗ್ ಆಗಿದೆ ನಮ್ಮಿಬ್ರದ್ದು. ಯಾಕಂದರೆ ಇಬ್ಬರು ಜೊತೆಯಲ್ಲೇ ಮಾಡ್ತಾಯಿದ್ದೀವಿ ತುಂಬ ತಿಂಗಳಿಂದ, ತುಂಬ ವೀಡಿಯೋಸಿಂದ. ಸ್ವಲ್ಪ ಜನ ಅದಕ್ಕೂ ಹುರ್ಕೋತಾ ಇದ್ದಾರೆ. ನಾವಿಬ್ರು ಜೊತೆಯಲ್ಲಿರೋದು ಏನು ಮಾಡೋಕ್ಕಾಗಲ್ಲ. ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ, ನೀವು ಸಪೋರ್ಟ್ ನಮ್ಮಿಂದ ಇದ್ದೇ ಇರುತ್ತೆ ಯಾವಾಗ್ಲೂ. ಅಲ್ಲ, ಅದನ್ನ ಒಬ್ಬ ಮನುಷ್ಯನ್ಗೆ ಪ್ರೀತಿ ತೋರಿಸಿದ್ರೆ ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಆ ಕಡೆ ಬರ್ತಾನೆ ಮನುಷ್ಯ.
ಪ್ರೀತಿ ಎಲ್ಲಿ ಇರಲ್ವೋ ಆ ಕಡೆ ಹೋಗಲ್ಲ. ಓಕೆನಾ, ಇದೊಂದು ಮೈಂಡಲ್ಲಿರಲಿ. ಸೊ ಹೊಡೋಣ, ನನಗೆ ಹೊಟ್ಟೆ ಹಸಿತಾ ಇದೆ ದೇವರಾಣೆ. ಪ್ರಜ್ವಲ್ ಬ್ರೋ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಹೊರಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಗೈಸ್ ನನಗೆ ಏನು ಫೀಲ್ ಆಯಿತು. ಆಮೇಲೆ ನನಗೆ ಹೊಟ್ಟೆ ಭಾರಿ ಅಂದರೆ ಭಾರಿ ಹೊಟ್ಟೆ ಸಿಗ್ತಾ ಇದೆ. ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ ಆಫೀಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಧನ್ಯವಾದ.